ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 82ನೆಯ ತಿರುನಾಮ ದುರಾದರ್ಶಃ. ರಾಮ ಮತ್ತು ರಾವಣನ ನಡುವೆ ನಡೆದ ಯುದ್ಧದ ಮೊದಲನೇ ದಿನ ರಾಮನ ವಾನರ ಸೇನೆ ಮತ್ತು ರಾವಣನ ರಾಕ್ಷಸರ ಸೇನೆ ನಡುವೆ ಘೋರ ಯುದ್ಧ ನಡೆಯಿತು. ಎರಡನೇ ದಿನ ರಾವಣನು ಸ್ವತಃ ಯುದ್ಧಕ್ಕೆ ಬಂದನು. ಆಗ ಹನುಮಂತನು ಮುಂದೆ ಬಂದು ರಾವಣನ ಎದೆಗೆ ಬಲವಾಗಿ ಹೊಡೆದನು. ಹನುಮಂತನ ಹೊಡೆತ ಬಹಳ ಬಲವಾಗಿದ್ದರಿಂದ ರಾವಣನು ನೆಲಕ್ಕೆ ಬಿದ್ದು ನೋವಿನಿಂದ ಒದ್ದಾಡಿದನು. ಆದರೆ ರಾವಣನು ಹನುಮಂತನ ಬಲವನ್ನು ನೋಡಿ, ನಿನ್ನಂತಹ ಯೋಧನೊಂದಿಗೆ ಯುದ್ಧ ಮಾಡುವುದು ನನಗೆ ಗೌರವ ಎಂದು ಹೇಳಿದನು. ಹನುಮಂತನು ವ್ಯಂಗ್ಯವಾಗಿ, ನಿನಗೆ ಇದು ಗೌರವವಾಗಿರಬಹುದು, ಆದರೆ ನನಗೆ ಇದು ಅವಮಾನ. ಏಕೆಂದರೆ ನೀನು ಇನ್ನೂ ನನ್ನ ಹೊಡೆತವನ್ನು ತಿಂದು ಬದುಕಿದ್ದೀಯಲ್ಲ. ನನ್ನ ಹೊಡೆತ ಬಲವಾಗಿರಲಿಲ್ಲವೆಂದು ಅನಿಸುತ್ತದೆ ಎಂದು ಹೇಳಿದನು. ಹನುಮಂತನ ವ್ಯಂಗ್ಯ ಮಾತುಗಳಿಂದ ರಾವಣನು ಕೋಪಗೊಂಡು ಹನುಮಂತನಿಗೆ ಪ್ರತಿಯಾಗಿ ಹೊಡೆದನು. ಆ ಹೊಡೆತದಿಂದ ಹನುಮಂತನು ನಿಂತುಕೊಳ್ಳಲು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಬೇಕಾಯಿತು. ಅದೇ ಸಮಯದಲ್ಲಿ ಲಕ್ಷ್ಮಣನು ಹನುಮಂತನಿಗೆ ಸ್ವಲ್ಪ ವಿಶ್ರಾಂತಿ ಕೊಡಲು ಮುಂದೆ ಬಂದು ರಾವಣನ ಮೇಲೆ ಬಾಣಗಳನ್ನು ಬಿಡಲು ಆರಂಭಿಸಿದನು. ಲಕ್ಷ್ಮಣನು ಸಾಮಾನ್ಯ ಯೋಧನಲ್ಲ ಎಂದು ಅರಿತ ರಾವಣನು ಬ್ರಹ್ಮನಿಂದ ದೊರೆತ ಶಕ್ತಿಯುತ ಬಾಣವನ್ನು ಲಕ್ಷ್ಮಣನ ಮೇಲೆ ಬಿಟ್ಟನು. ಯುದ್ಧದ ಆರಂಭದಲ್ಲೇ ರಾವಣನು ಇಷ್ಟು ಶಕ್ತಿಯುತ ಆಯುಧವನ್ನು ಬಳಸುತ್ತಾನೆ ಎಂದು ಲಕ್ಷ್ಮಣನು ಅಂದುಕೊಂಡಿರಲಿಲ್ಲ. ಅವನ ಸಾಮಾನ್ಯ ಬಾಣಗಳು ರಾವಣನ ಬಲವಾದ ಬಾಣಕ್ಕೆ ಸರಿಸಮಾನವಾಗಿರಲಿಲ್ಲ. ಆದ್ದರಿಂದ ಆ ಬಾಣ ಲಕ್ಷ್ಮಣನ ಎದೆಗೆ ಬಿದ್ದ ತಕ್ಷಣ ಅವನು ಮೂರ್ಛೆ ಹೋದನು. ಲಕ್ಷ್ಮಣನನ್ನು ಬಂದಿಯಾಗಿ ಹಿಡಿಯುವುದು ಉತ್ತಮ ಎಂದು ರಾವಣನು ಯೋಚಿಸಿದನು. ಅವನು ಲಕ್ಷ್ಮಣನನ್ನು ನೆಲದಿಂದ ಎತ್ತಲು ಪ್ರಯತ್ನಿಸಿದನು. ಆದರೆ ತನ್ನ 20 ಕೈಗಳಿಂದ ಪ್ರಯತ್ನಿಸಿದರೂ ಲಕ್ಷ್ಮಣನನ್ನು ನೆಲದಿಂದ ಸ್ವಲ್ಪವೂ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ. ಹನುಮಂತನು ಮತ್ತೆ ಯುದ್ಧಕ್ಕೆ ಬಂದು ರಾವಣನಿಗೆ ಬಲವಾಗಿ ಹೊಡೆದನು. ಆ ಏಟನ್ನು ತಡೆಯಲಾಗದ ರಾವಣನು ತಕ್ಷಣ ನೆಲಕ್ಕೆ ಬಿದ್ದನು. ರಾವಣನ ಮುಂದೆಯೇ ಹನುಮಂತನು ಲಕ್ಷ್ಮಣನನ್ನು ಎತ್ತಿ ರಾಮನ ಸೇನೆ ವೈದ್ಯನಾದ ಸುಷೇಣನ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋದನು. ಕೈಲಾಸದಿಂದ ಯುದ್ಧವನ್ನು ನೋಡುತ್ತಿದ್ದ ಪಾರ್ವತಿ ದೇವಿ ಶಿವನನ್ನು, ಒಮ್ಮೆ ಕೈಲಾಸವನ್ನೇ ನಡುಗಿಸಿದ್ದ ರಾವಣನಿಗೆ ತನ್ನ 20 ಕೈಗಳಿಂದಲೂ ಲಕ್ಷ್ಮಣನನ್ನು ಎತ್ತಲು ಏಕೆ ಸಾಧ್ಯವಾಗಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಶಿವನು, ಲಕ್ಷ್ಮಣನು ಆದಿಶೇಷನ ಅವತಾರ, ಜೊತೆಗೆ ಅವನು ಭಗವಂತನ ದೈವಿಕ ಅಂಶವೂ ಆಗಿದ್ದಾನೆ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಈ 4 ಸಹೋದರರು ದಶರಥನು ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಪಡೆದ ಪಾಯಸದಿಂದ ಜನಿಸಿದರು. ಭಗವಂತನ ಸ್ವಭಾವವೇ ಅಚಲವಾದುದು. ಈ 4 ಭಗವಂತನ ಅಂಶ. ಆದ್ದರಿಂದ ರಾವಣನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಲಕ್ಷ್ಮಣನನ್ನು ಕದಲಿಸಲೂ ಸಾಧ್ಯವಾಗಲಿಲ್ಲ. ಹಾಗಾದರೆ ಹನುಮಂತನು ಲಕ್ಷ್ಮಣನನ್ನು ಹೇಗೆ ಎತ್ತಲು ಸಾಧ್ಯವಾಯಿತು ಎಂದು ಪಾರ್ವತಿ ದೇವಿಯು ಕೇಳಿದಳು. ಶಿವನು ನಗುತ್ತಾ, ಹನುಮಂತನು ಯಾರು ಗೊತ್ತಾ? ಅವನು ನನ್ನ ಅಂಶ. ರಾಮನಿಗೆ ಸೇವೆ ಮಾಡಲು ನಾನು ಹನುಮಂತನಾಗಿ ಭೂಮಿಯಲ್ಲಿ ಅವತಾರ ಪಡೆದಿದ್ದೇನೆ. ಹನುಮಂತನಾಗಿ ನಾನು ಯಾವಾಗಲೂ ಭಗವಂತನ ಹೆಸರನ್ನು ಜಪಿಸುತ್ತೇನೆ ಹಾಗೂ ಅವನ ಒಳ್ಳೆಯ ಗುಣಗಳನ್ನು ನೆನೆಯುತ್ತೇನೆ. ಅದರಿಂದ ಸಂತೋಷಗೊಂಡ ಭಗವಂತನು ತನ್ನನ್ನು ಎತ್ತಲು ಅನುಮತಿಸಿದನು. ದುರಾದರ್ಶಃ ಎಂದರೆ ಕದಲಿಸಲಾಗದವನು ಎಂದು ಅರ್ಥ. ನಾವು ಪ್ರತಿದಿನ ದುರಾದರ್ಶಾಯ ನಮಃ ಎಂದು ಜಪಿಸಿದರೆ ಭಗವಂತನನ್ನು ಹುಡುಕಿ ಸೇವೆ ಮಾಡುವ ದೃಢ ಮನಸ್ಸು ಮತ್ತು ಸ್ಥಿರ ಭಕ್ತಿ ನಮಗೆ ದೊರೆಯುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.